ನನ್ನ ಸ್ನೇಹಿತನ ಮುಖಕ್ಕೆ ಸ್ವಲ್ಪ ಮಸಿ ಆದ ತಕ್ಷಣ ಮಸಿ ಬೆಳೆದು ನನ್ನ ಸ್ನೇಹಿತ ಅಲ್ಲ ಅಂತ ಹೇಳ್ತಿದ್ದೆ. ಸ್ನೇಹಿತನೇ ಅವರ ಮುಖಕ್ಕೆ ಅಂಟಿಕೊಂಡಿರುವಂಥ ಮಸಿಯನ್ನು ಅಳಿಸುವಂಥ ಕೆಲಸ ಆಗಲಿ. ಚೈತನ್ಯ ಅವರಿಗಿದೆ, ಖಂಡಿತ ಚೈತನ್ಯ ಇದೆ. ರೈತಪರ ಚಿಂತನೆ ಇರುವಂಥ ವ್ಯಕ್ತಿ, ಪ್ರಾಣಿಗಳ ಮೇಲೆ ಪ್ರೀತಿ ಇರುವಂಥ ವ್ಯಕ್ತಿ, ಸಮಾಜದ ಮೇಲೆ, ಪರಿಸರದ ಮೇಲೆ, ಕಲಾವಿದರ ಮೇಲೆ, ಟೆಕ್ನಿಷಿಯನ್ಸ್ಗಳ ಮೇಲೆ ತುಂಬ ಅಭಿಮಾನ ಇರುವಂಥ ವ್ಯಕ್ತಿ. ಆದಷ್ಟು ಬೇಗ ಆಚೆ ಬರಲಿ. ತಪ್ಪು ಮಾಡಿದರೆ ಆ ತಪ್ಪಿನ ಅರಿವು ಅವ್ರಿಗೆ ಆಗಲಿ. ಮತ್ತೆ ಬೌನ್ಸ್ ಬೇಕಾಗಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ದಿನಗಳನ್ನು ಕೊಡಲಿ. ರಾಜಕೀಯದಲ್ಲಿ ನಿಂತು ಅಥವಾ ರೈತಪರ ಚಿಂತಕರಾಗಿ ನಮ್ಮ ಕನ್ನಡಾಂಬೆ ಸೇವೆಯನ್ನು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ತಪ್ಪು ಮಾಡಿದರೆ ಅವ್ರಿಗೆ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಒಂದು ದೊಡ್ಡ ಉದಾಹರಣೆ ಕೊಡ್ತಾರೆ. ಸೋಷಿಯಲ್ ಮೀಡಿಯಾವನ್ನು ಮಿಸ್ಯೂಸ್ ಮಾಡಿದರೆ, ಸೋಷಿಯಲ್ ಮೀಡಿಯಾವನ್ನು ಅವರ ವಿಕೃತಿಗೋಸ್ಕರ, ಅವರ ಚೇಷ್ಟೆಗೋಸ್ಕರ ಬಳಸ್ಕೊಂಡ್ರೆ ರೇಣುಕಾಸ್ವಾಮಿ ಅಂಥವರು ಪರಿಸ್ಥಿತಿ ಆಗುತ್ತೆ. ತಮ್ಮ ಹೆಸರನ್ನು, ತಮ್ಮ ದರ್ಪವನ್ನು, ಅದು ತಮ್ಮ ಜನಪ್ರಿಯತೆಯನ್ನು ಯೋಚನೆ ಮಾಡದೆ ತಪ್ಪು ಮಾಡಿದರೆ ದರ್ಶನ್ ಅವ್ರ ಥರ ನಾವು ಆಗ್ತೀವಿ ಅನ್ನೋ ದೊಡ್ಡ ಉದಾಹರಣೆಯನ್ನು ಜನರಿಗೆ ನಾವು ಕೊಡ್ತಾಯಿದ್ದೀವಿ. ಆಮೇಲೆ ನನಗೆ ಇದರ ಮೂಲಕ ನಿಮ್ಮ ವಾಹಿನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನು ಒಳ್ಳೊಳ್ಳೆ ವಿಚಾರಗಳಿಗೆ, ರೈತರ ಪರ ಚಿಂತನೆಗಳಿಗೆ ಅಥವಾ ನಮ್ಮ ಸಮಸ್ಯೆಗಳಿಗೆ, ರಸ್ತೆಗಳು ಸಮಸ್ಯೆಗಳು, ಇನ್ನೊಂದು ಏನೇನೋ ಸಮಸ್ಯೆಗಳಿದೆ ಅದರ ಬಗ್ಗೆ ಗಮನ ಹರಿಸಿ. ನಿಮ್ಮ ಕುಚೇಷ್ಟೆಗೋಸ್ಕರ, ನಿಮ್ಮ ವಿಕೃತಿಗೋಸ್ಕರ ಸೋಷಿಯಲ್ ಮೀಡಿಯಾನ ಬಳಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋವಿದೆ, ನನಗೆ ಖಂಡಿತ ನೋವಿದೆ. ಆದಷ್ಟು ಬೇಗ ಅವರು ಆಚೆ ಬರಲಿ, ಒಳ್ಳೆಯ ಸೇವೆಯನ್ನು ಜನರಿಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ. ಐ ಆಮ್ ಸ್ಟ್ಯಾಂಡ್ ಫಾರ್ ದರ್ಶನ್ ಅವರ ಪರವಾಗಿ ನಾನು ನಿಂತ್ಕೋಬೇಕಾದ್ರೆ ರೇಣುಕಾಸ್ವಾಮಿಯವರು ಮತ್ತು ಅವ್ರ ಕುಟುಂಬದವ್ರಿಗೆ ಸಾಂತ್ವನವನ್ನು ಹೇಳ್ತೀನಿ ನಾನು. ಖಂಡಿತವಾಗಲೂ ಕೂಡ, ನಿಜವಾಗಲೂ ಕೂಡ ಭಾಳ ನೋವಿದೆ. ಒಬ್ಬ ಗಂಡನನ್ನು ಕಳ್ಕೊಂಡಂತಹ ಒಬ್ಬ ಗರ್ಭಿಣಿ ಹೆಂಗಸಿನ ಅವಸ್ಥೆಯನ್ನು ನನಗೆ ಗೊತ್ತಿದೆ. ಅವರ ಇಳಿ ವಯಸ್ಸಲ್ಲಿ ಮಗನನ್ನು ಕಳ್ಕೊಂಡ ತಂದೆ ತಾಯಿ ನೋವು ನನಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆದರೆ ನಾನು ಅವರ ಸ್ನೇಹಿತರಾಗಿರುವ ಕಾರಣ, ಅವ್ರ ನೆರೆಕರಿರುವ ಕಾರಣ ಅವ್ರ ಬಗ್ಗೆ ನನಗೆ ಮರುಕ ಇದೆ. ಆದಷ್ಟು ಬೇಗ ಅವರು ರಹಿತರಾಗಿ ಇಲ್ಲ, ದರ್ಶನ್ ರೈತ ತಪ್ಪು ಮಾಡಿಲ್ಲ ಅನ್ನೋದಾಗಲಿ ಅನ್ನೋದು ನನ್ನ ಆಸೆ. ನಡೀಲಿ. ನನಗೆ ಗೊತ್ತು, ಇದಾದಮೇಲೆ ತುಂಬ ಜನ ನನಗೆ ವಂಶವೃಕ್ಷ, ತಂದೆ ತಾಯಿ, ಮಕ್ಕಳು ಎಲ್ಲರನ್ನೂ ಕರೀತಾರೆ. ಇಷ್ಟೆಲ್ಲ ನಡೆದರೂ ಕೂಡ ಸೋಷಿಯಲ್ ಮೀಡಿಯಾನ ದುರುಪಯೋಗ ಮಾಡ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಕಲಾವಿದರು, ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಐ ಸ್ಟ್ಯಾಂಡ್ ಫಾರ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.